ಹಾಕಿದ ರಜನಿ ತಮ್ಮ ರಾಜಕೀಯ ಕನಸನ್ನ ಅರ್ಧದಲ್ಲೇ ಬಿಟ್ಟು ಸಿನಿಮಾಗೆ ಮರಳಿದ್ದು ವಿಪರ್ಯಾಸ. ಆದರೆ ಇಂಥ ಅತಿರಥರ ಕೈಲಾಗದ್ದನ್ನ ಕರಗತ ಮಾಡಿಕೊಂಡ ದಳಪತಿ ವಿಜಯ್ ಸಾಧಿಸಿದ ಪರಿ ನಿಜಕ್ಕೂ ದೇಶದ ರಾಜಕೀಯ ಚರಿತ್ರೆಯಲ್ಲೇ ಒಂದು ಮೈಲಿಗಲ್ಲು. ಮುಂದೆ ವಿಜಯ್ ತಮಿಳುನಾಡಿನಲ್ಲಿ ಮಾಡುವ ಮನ್ವಂತರ ದೇಶದ ಹಲವು ತಾರೆಯರ ಪಾಲಿಗೆ ದಾರಿದೀಪವಾಗುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಂಗಾಳ ಚುನಾವಣೆಯಲ್ಲಿ ಬಿಜೆಪಿಯೇ ಗೆಲುವನ್ನ ಸಾಧಿಸಿರೋದು. ಬಿಜೆಪಿಗೆ ಗೆಲುವಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಂಜೆ 6 ಗಂಟೆಗೆ ಭಾಷಣ ಮಾಡುವಂತ ಸಾಧ್ಯತೆ. ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿರುವಂತಹ ಈ ಭಾಷಣ, ನರೇಂದ್ರ ಮೋದಿ ಅವರು ಈ ಭಾಷಣ ಮಾಡುವಂತ ಸಾಧ್ಯತೆ ಇದೆ ಸಂಜೆ 6 ಗಂಟೆಗೆ ಕಾರ್ಯಕರ್ತರನ್ನ ಉದ್ದೇಶಿಸಿ. ಕಾರಣ, ಸತತವಾಗಿ ನಿರಂತರವಾಗಿ ಕಳೆದ 15 ವರ್ಷಗಳಿಂದ ಮಮತಾ ಬ್ಯಾನರ್ಜಿಯ ಆಡಳಿತವನ್ನ ಕಂಪ್ಲೀಟ್ ಆಗಿ ಕೇಸರಿಮಯ ಮಾಡೋದಕ್ಕೆ ಅಮಿತ್ ಶಾ, ಮೋದಿ ಸತತ ಪ್ರಯತ್ನ ಮಾಡಿದ್ರು, ಆಗಿರಲಿಲ್ಲ. ಆದರೆ ಅದು 2026ರಲ್ಲಿ ಸಾಧ್ಯ ಆಗಿದೆ. ಈ ಪಂಚರಾಜ್ಯ ಚುನಾವಣೆಯಲ್ಲಿ ಅದು ಸಾಧ್ಯವಾಗಿದೆ. ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಬಿಜೆಪಿ ತನ್ನ ಗದ್ದುಗೆಗೇರಿದೆ. ಸೊ ಈ ಒಂದು ಕಾರಣದಿಂದಾಗಿ ಕಾರ್ಯಕರ್ತರು ಸಾಕಷ್ಟು ಕೆಲಸ ಮಾಡಿರ್ತಾರೆ. ಇಡೀ ಪಶ್ಚಿಮ ಬಂಗಾಳವನ್ನ ಕಂಪ್ಲೀಟ್ ಕೇಸರಿಮಯ ಮಾಡೋದ್ರ ಹಿಂದೆ ಕಾರ್ಯಕರ್ತರ ಕೈ ಇದ್ದೇ ಇರುತ್ತೆ, ಅವರ ಶ್ರಮ ಇರುತ್ತೆ. ಸೊ ಹಂಗಾಗಿ ಅವರೆಲ್ಲರನ್ನೂ ಕೂಡ ಉದ್ದೇಶಿಸಿ ಸಂಜೆ 6 ಗಂಟೆಗೆ ಭಾಷಣ ಮಾಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಗೆಲುವನ್ನ ಸಾಧಿಸಿದ್ದಾರೆ. ಧರ್ಮ ಸಂಕಷ್ಟದಲ್ಲೂ ಕೂಡ ಗೆಲುವಿನ ನಗೆಯನ್ನ ಬೀರಿದ್ದಾರೆ. ಕೈ ಅಭ್ಯರ್ಥಿ ಅಜ್ಜನ ಸಿಂಹಾಸನವನ್ನ ಗಟ್ಟಿಗೊಳಿಸಿಕೊಂಡಿದ್ದಾರೆ. ಸಮರ್ಥ ಮತದಾರರಿಗೆ ಧನ್ಯವಾದವನ್ನ ಹೇಳಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಹಾಗೆ ಪ್ರಭಾ ಮಲ್ಲಿಕಾರ್ಜುನ್ ಮತ್ತು ಸಮರ್ಥರಿಂದಲೂ ಕೂಡ ಧನ್ಯವಾದವನ್ನ ಹೇಳುವಂತ ಕೆಲಸ ಆಗಿದೆ. ಒಂದು 5,000 ರಿಂದ 5,500 ಅಂತರದಲ್ಲಿ ಗೆದ್ದಿರುವಂತಹ ಸಮರ್ಥ ಶಾಮನೂರು, ಈ ಬಗ್ಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ತಮ್ಮ ಧನ್ಯವಾದವನ್ನ ತಿಳಿಸಿದ್ದಾರೆ. ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಫಲಿತಾಂಶ ಪ್ರಕಟ ಆಗಿರುತ್ತದೆ. ಸಮರ್ ಶಾಮನೂರ್ ಒಂದು ಜಯಬೇರಿ ಬಾರಿಸುವ ಮೂಲಕ ದಾವಣಗೆರೆ ದಕ್ಷಿಣಕ್ಕೆ ಶಾಸಕರಾಗಿರುವಂತಹ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆ ಸಂಸದರಾಗಿರುವಂತಹ ಪ್ರಭಾ ಮಲ್ಲಿಕಾರ್ಜುನ್ ನಮ್ಮ ಜೊತೆ ಮಾತನಾಡಿಸುವಂತಹ ಕೆಲಸವನ್ನು ಮಾಡ್ತೇನೆ. ಮೇಡಮ್, ತಮ್ಮ ಸುಪುತ್ರ ಇವತ್ತು ನೂತನ ಶಾಸಕರಾಗಿರುವಂತದ್ದು ಏನ್ ಹೇಳ್ತೀರಾ ಮೇಡಮ್? ತುಂಬಾ ಸಂತೋಷ ಆಗ್ತದೆ. ಮೊದಲನೇದಾಗಿ ನಮ್ಮ ಮತದಾರರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಬೇಕಾಗಿದೆ. ಅಪ್ಪಾಜಿಯವ್ರನ್ನ ಅವರು ಯಾವ ರೀತಿ ವಿಶ್ವಾಸದಿಂದ ಗೆಲ್ಲಿಸ್ತಾ ಬಂದಿದ್ದಾರೆ, ಇವತ್ತು ಅವ್ರ ಮೊಮ್ಮಗನ್ನ ಕೂಡ ಗೆಲ್ಲಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳಿರ್ಬೋದು ಮತ್ತು ನಮ್ಮ ಏನು ಕೆಪಿಸಿಸಿ ಎಐಸಿಸಿ ವರಿಷ್ಠರು ಬಂದು ಇಲ್ಲಿ ಒಳ್ಳೆ ರೀತಿಯಾಗಿ ಗ್ರೌಂಡ್ ಲೆವೆಲ್ನಲ್ಲಿ ವರ್ಕ್ ಮಾಡಿದ್ರು. ಎಲ್ಲಾ ಪ್ರಯತ್ನಗಳು ಕೂಡ ಇವತ್ತು ಪ್ರತಿಫಲವಾಗಿ ಸಮರ್ಥ ಇವತ್ತು ಗೆದ್ದಿದ್ದಾರೆ. ಮೇಡಮ್, ತಮಗೆ ನಿರೀಕ್ಷೆ ಇತ್ತ ಮೇಡಮ್ ಈ ಒಂದು ಲೀಡಲ್ಲಿ ಬರ್ತಾರೆ ಅಂತಾಳೆ? ಇಲ್ಲ ತಾವು ಎಷ್ಟು ಮಟ್ಟಿಗೆ ನಿರೀಕ್ಷೆ ಇಟ್ಟಿದ್ರಿ, ಅಂದ್ರೆ ಇಂಥ ಲೀಡಲ್ಲಿ ನಾವು ಗೆಲ್ತೀವಿ ಅಂತ? ಈಗ ಗೆಲ್ಬೇಕು ಅನ್ನೋದಿತ್ತು ಮೊದಲನೇದಾಗಿ. ಯಾಕಂದ್ರೆ ಗೆದ್ದ ಮೇಲೆ ಒಂದು ಸಂಪೂರ್ಣ ಅವಕಾಶ ಸಿಗುತ್ತೆ. ಅಪ್ಪಾಜಿಯವರು ಏನು 5 ವರ್ಷಕ್ಕೆ ಅವ್ರ ಕಂಡಂತಹ ಕನಸುಗಳೇನಿತ್ತು ಅದನ್ನ ಮುಂದುವರೆದಾಗಿ ಸಮರ್ಥ ಮಾಡಬೇಕು ಅಂತ ಒಂದು ಇಚ್ಛೆ ಇತ್ತು ನಮಗೆಲ್ಲರಿಗೂ. ಸೊ ಅದರಿಂದ ಗೆದ್ದಿದ್ದಾರೆ, ಅದೇ ಸಂತೋಷ ಇದೆ. ಮೇಡಮ್, ಈಗ ಸಾಕಷ್ಟು ಅಲ್ಪಸಂಖ್ಯಾತ ಮತಗಳು ಸುಮಾರು ಒಂದು 20,000 ರಿಂದ 22,000 ಕಾಂಗ್ರೆಸ್ ಬಿಟ್ಟು ಬೇರೆ ಕಡೆ ಹೋಗಿದೆ ಇವತ್ತು. ಸೊ ಅದನ್ನ ಮುಂದೆ ಯಾವ ರೀತಿ ಮತ್ತೆ ತರುವಂತ ಕೆಲಸ ಮಾಡ್ತೀರಾ? ಅಲ್ಲ, ಈಗ ವೋಟ್ ವ್ಯತ್ಯಾಸ ಎಲ್ಲೆಲ್ಲಾಗಿದೆ ಅದನ್ನೆಲ್ಲ ಸಂಪೂರ್ಣ ನಾವು ಕೂಡ ವಾರ್ಡ್ ವೈಸ್ ಬೂತ್ ವೈಸ್ ಎಲ್ಲ ಅದನ್ನ ಅನಲೈಸ್ ಮಾಡಿಕೊಂಡು ಮುಂದಿನ ದಿನದಲ್ಲಿ MP ಚುನಾವಣೆ ಇರ್ಬೋದು, MLA ಚುನಾವಣೆ ಮತ್ತೆ ಈಗ ನಡೆದಂತಹ ಬೈ ಎಲೆಕ್ಷನ್ಸ್ ನಲ್ಲಿ ಯಾವ ಬೂತ್ ನಲ್ಲಿ ಎಲ್ಲೆಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದನ್ನ ಸಂಪೂರ್ಣ ವರ್ಕೌಟ್ ಮಾಡ್ತೀವಿ. ನೂತನ ಶಾಸಕರು ಏನ್ ಹೇಳಕ್ ಇಷ್ಟಪಡ್ತಾರೆ ಮೇಡಮ್, ತಾಯಿಯಾಗಿ ತಾವು? ತಾಯಿಯಾಗಿ ಜೊತೆಗೆ ಒಬ್ಬ ಸಂಸದಳಾಗಿ ಮತ್ತು ಕ್ಷೇತ್ರದ ಜನತೆಯಾಗಿ ಕೂಡ ಒಳ್ಳೆ ಕೆಲಸಗಳನ್ನು ಮಾಡಬೇಕು. ಯಾಕಂದ್ರೆ ಜನ ಒಂದು ಅವಕಾಶ ಕೊಟ್ಟಿದ್ದಾರೆ. ಅವಕಾಶವನ್ನ ಜನರ ಸೇವೆಗಾಗಿ ಸರಿಯಾಗಿ ಪ್ರಾಮಾಣಿಕವಾಗಿ ಮತ್ತೆ ಎಲ್ಲರ ಜೊತೆ ಬೆರೆತು ಮಾಡಬೇಕು ಅಂತ ಹೇಳಿ ಬಯಸ್ತೀನಿ.
ಏನಿದಿಷ್ಟು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂತ ಸಮರ್ಥ್ ಶಾಮನೂರ್ ಅವರ ತಾಯಿ ಮತ್ತು ದಾವಣಗೆರೆ ಸಂಸದರಾದಂತಹ ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿತ್ತು. ಒಟ್ಟಾರೆ ಏನು ನಿರೀಕ್ಷೆ ಇತ್ತು, ಆದರೆ ಈ ಒಂದು ಡಿಸ್ಟೆನ್ಸ್ ಅಂದ್ರೆ ಆ ಗೆಲುವಿನ ಅಂತರದಲ್ಲಿ ಕೂಡ ಸಾಕಷ್ಟು ನಾವು ಮುಂದೆ ಇದನ್ನ ಒಂದು ಚರ್ಚೆ ಮಾಡುವ ಮೂಲಕ ಮತ್ತೆ ಆ ಮತಗಳನ್ನ ಅಂದ್ರೆ ಕಾಂಗ್ರೆಸ್ನಿಂದ ಚೆದರಿ ಹೋಗಿರುವಂತಹ ಮತಗಳನ್ನ ಮರಳಿ ಪಕ್ಷಕ್ಕೆ ತರುವಂತಹ ಕೆಲಸವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮರಾ ಪರ್ಸನ್ ಶಿವರಾಜ್ ಜೊತೆ ವಿಠಲ್ ಕೆರವಾಡ್, ರಿಪಬ್ಲಿಕ್ ಕನ್ನಡ, ದಾವಣಗೆರೆ. ಒಂದು ಕಡೆ ಗೆದ್ದಿರುವಂತ ಪತ್ರ ಸಿಗ್ತಾ ಇದೆ, ಅದನ್ನ ಸಮರ್ಥ ಶಾಮನೂರ್ ಅವರು ಸ್ವೀಕರಿಸ್ತಾ ಇದ್ದಾರೆ ಬಹಳ ಖುಷಿಯಿಂದ. ಬಹಳ ಚಿಕ್ಕ ವಯಸ್ಸಿಗೆ ಶಾಸಕರಾಗಿರುವಂತಹ ಸಮರ್ಥ ಶಾಮನೂರು ತಂದೆಯ ಹಾದಿಯಲ್ಲಿ ಸಾಕ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಜೊತೆಗೆ ಅವರ ಅಭಿಮಾನಿಗಳು ಕೂಡ ಮುಂದಿನ ಚುನಾವಣೆಯಲ್ಲೂ ಕೂಡ 2028ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಸಮರ್ಥ ಶಾಮನೂರು ಗೆದ್ದೇ ಗೆಲ್ತಾರೆ. ಏನು 2 ವರ್ಷ ಅಂತಲ್ಲ, ಆದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಗೆಲ್ಲೋದು ಅವರೇ ಫಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ನಿರೀಕ್ಷೆ ಮಾಡಿದಾಗೆ ಆಗ್ಲಿಲ್ಲ. ಬಾಗಲಕೋಟೆಲಾಗ್ಲಿ ಅಥವಾ ದಾವಣಗೆರೆಲಾಗ್ಲಿ ಅತಿ ಕಡಿಮೆ ಅಂತರದ ಸೋಲಾಗಿದೆ. ಶ್ರೀನಿವಾಸ ದಾಸ್ ಕರಿಯಪ್ಪನವರಿಗೆ ಕೇವಲ 5,000 ಚಿಲ್ಲರೆ ಮತಗಳ ಸೋಲಾಗಿದೆ. ಸೊ ಅದೇ ಲೀಡ್ನಲ್ಲಿ ಕಾಂಗ್ರೆಸ್ ಗೆದ್ದಿದೆ. ಇನ್ನು ಬಾಗಲಕೋಟೆಯಲ್ಲೂ ಅಷ್ಟೇ ಸುಮಾರು 22,000 ಚಿಲ್ಲರೆ ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸಿರೋದು ಕಾಂಗ್ರೆಸ್. ಎಸ್ ಮಲ್ಲಿಕಾರ್ಜುನ್ ಅವರು ಮಾತನಾಡಿದರೆ ತಮ್ಮ ಖುಷಿ ವ್ಯಕ್ತಪಡಿಸಿದ್ದಾರೆ. ನೋಡೋಣ. ದಾವಣಗೆರೆ ದಕ್ಷಿಣದ ಎಲ್ಲ ಮತದಾರ ಬಂಧುಗಳ ಇಟ್ಟಂತ ಅವರು ಕೊಟ್ಟಂತ ಆಶೀರ್ವಾದ ಇವತ್ತು ಗೆಲುವಿಗೆ ಕಾರಣ. ನಮ್ಮ ತಂದೆಯವರು ಹಾಕಿಕೊಟ್ಟಂತ ಮಾರ್ಗದರ್ಶನ ನಮ್ಮ ಸಮರ್ಥಿಗೆ ಗೆಲುವಿಗೆ ಕಾರಣ ಆಗಿದೆ. ಸರ್, ಪ್ರಯಾಸದ ಗೆಲುವು ಏನಾದ್ರು ಅನಿಸ್ತಿದೆ ಸರ್? ಪ್ರಯಾಸದ ಗೆಲುವು ಏನಾದ್ರು ಅನಿಸ್ತಿದೆ ಹೇಗೆ ಅಂತ? ಗೆಲುವು ನನಗೆ ಗೊತ್ತಿತ್ತು ಗೆಲುವು ಆಗ್ತದೆ ಅಂತ, ಆದರೆ ಎಲ್ಲರೂ ಇವತ್ತು ನಮ್ಮ ಮನೆತನದ ಮೇಲೆ, ನಮ್ಮ ತಂದೆಯವರ ಮೇಲೆ ಇಟ್ಟಂತ ವಿಶ್ವಾಸ ಇವತ್ತು ಮತದಾರ ಬಂಧುಗಳು ನಮ್ಮ ಸಮರ್ಥನ ಮೇಲೆ ಮತವನ್ನು ಹಾಕಿ ಗೆಲ್ಲಿಸಿದ್ದಾರೆ. ಸುಮಾರು ಒಂದು 20,000-22,000 ಕಾಂಗ್ರೆಸ್ ಮತಗಳು ಚೆದ್ರು ಹೋಗಿದಾವೆ ಸರ್. ಈಗ ಮುಂದಿನ ನಿರ್ಮಾಣದಲ್ಲಿ ಯಾವ ರೀತಿ ಪಕ್ಷಕ್ಕೆ ತಗೊಂಡ್ಬರ್ತೀರಾ? ನನಗೇನು ಅನಿಸ್ತಾ ಇಲ್ಲಪ್ಪ ಅಷ್ಟೇ ಸರ್. SDP ಆಗಿರ್ಬೋದು, ಮತ್ತೆ ಕೆಲವಷ್ಟು ಅಲ್ಪಸಂಖ್ಯಾತ ಕ್ಯಾಂಡಿಡೇಟ್ಗಳೆಲ್ಲ ಹೋಗಿರೋ ಕಾಂಗ್ರೆಸ್ ಮತಗಳು ಸರ್. ಅವಾಗ 48,000 ಗೆದ್ದಿದ್ರು, ನಾನು ಅವಾಗ 67,000 ಗೆದ್ದಿದ್ದೆ. 58-59,000 ಒಂದೊಂದು ಟೈಪ್ ಒಂದೊಂದು ಸತಿ ಒಂದೊಂದು ಇದಾಗಿರ್ತೈತಿ. ಬಟ್ ಕಾಂಗ್ರೆಸ್ನ ಬಿಟ್ಕೊಡಲ್ಲ, ನಮ್ಮನ್ನು ಬಿಟ್ಕೊಡಲ್ಲ. ಸರ್, ಈಗ ನೂತನ ಶಾಸಕರಿಗೆ ತಂದೆಯಾಗಿ ಏನ್ ಹೇಳ್ತೀರಾ ಸರ್? ಒಳ್ಳೆ ಕೆಲಸವನ್ನು ಮಾಡಲಿ, ಎಲ್ಲ ಮತದಾರ ಬಂಧುಗಳ ಒಂದು ಆಶೀರ್ವಾದದಿಂದ ಇವತ್ತು ಗೆದ್ದಿದ್ದಾನೆ. ನಮ್ಮ ತಂದೆಯವರ ಒಂದು ಮಾರ್ಗದರ್ಶನ ಆಶೀರ್ವಾದ ಸದಾ ಇದೆ. ಇನ್ನು ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿ ಅವರ ಪ್ರತಿಯೊಂದು ಆಗುವಗಳಲ್ಲಿ ಸ್ಪಂದಿಸಬೇಕು. ಸ್ಪಂದಿಸಿ ಅವರ ವಿಚಾರಗಳಲ್ಲಿ ಭಾಗಿಯಾಗಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತೇನೆ. ನಿಮ್ಮ ತಂದೆಯವರಿಲ್ಲದೆ ಇರುವಂತಹ ಮೊದಲ ವಿಜಯೋತ್ಸವ ಸರ್ ತಮ್ಮ ಕುಟುಂಬದಲ್ಲಿ. ಏನ್ ಅನಿಸ್ತಾ ಇದೆ ಸರ್? ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅವರು? ಅಲ್ಲ, ಅವರು ಇದ್ದಿದ್ರು ಅದೇ ಒಂದು ಟೈಪು, ಅವರಿದ್ದಾಗ ಒಂದು ಟೈಪು, ಈಗ ಒಂದು ಟೈಪು, ಅವರಿದ್ದಾಗ